ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನಿವತ್ತು ಜೋಲೆ ಮಸಾಲ ಮಾಡ್ತಾಯಿದ್ದೀನಿ. ಫಸ್ಟ್ ಆಯಿಲ್ ಹಾಕ್ಕೊಂಡು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಆಮೇಲೆ ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ ಮತ್ತು ಎಲೆ ಹಾಕಬೇಕು. ಆಮೇಲೆ ಸಣ್ಣದಾಗಿ ಇಟ್ಕೊಂಡು ಈರುಳ್ಳಿ, 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಫಸ್ಟ್ ಕಾಳನ್ನೇ ಬೇಯಿಸ್ಕೊಂಡು ಮಾಡಬೇಕು. ನಾನು ಆ ಥರ ಮಾಡ್ತಿಲ್ಲ, ಒಂದೇ ಸಲ ಕುಕ್ಕರ್ ಹಾಕ್ತಾಯಿದ್ದೀನಿ. ಮತ್ತು ಈಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಕಾಳಿಗೆ ನಿನ್ನೆ ರಾತ್ರಿ ನೆನೆಸಿಕೊಂಡಿದ್ದೆ, ಬೇಗ ಬೇಯುತ್ತೆ ಅಂತ. ಆಮೇಲೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. 2 ಟೊಮೆಟೊ ಹಾಕ್ಕೊತೀನಿ. ಆಮೇಲೆ ಅರಿಶಿನ, ಖಾರ ಪುಡಿ, ಆಮೇಲೆ ಧನೆ ಪುಡಿ, ಗರಂ ಮಸಾಲ ಮತ್ತು ಚೋಲೆ ಮಸಾಲ, ಗರಂ ಮಸಾಲ ಪೌಡರ್ ಬರುತ್ತಲ್ಲ ಹಾಕಬೇಕು. ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಮೇನು ಚೋಲೆ ಮಸಾಲ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈರುಳ್ಳಿ ಬೆಂದಿದೆ ಇವಾಗ ಚೆನ್ನಾಗಿ. ಆಮೇಲೆ ಕಾಳುಗಳು ಹಾಕ್ಕೊತಾ ಇದ್ದೀನಿ. ಫಸ್ಟ್ ಕಡಲೆ ಕಾಳು ಹಾಕ್ಕೊಂಡಿದ್ದೀನಿ, ನೆನೆಸಿಟ್ಟಿದ್ದು. ಆಮೇಲೆ ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ. ಕಡಲೆಕಾಳು ನೆನೆಸಿಕೊಂಡಿದ್ದು, ಆಮೇಲೆ ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಸಾಲೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಬೆಂದಮೇಲೆ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ಆಮೇಲೆ ಜಾಸ್ತಿ ನೀರು ಹಾಕಿ ನೀರು ಕಟ್ಟಿಗೆ ತೆಗೆಯಬೇಕು. ಆಮೇಲೆ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ವಿಸಿಲ್ ಕೂಗಿಸಿದ್ರೆ ರೆಡಿ ಆಗುತ್ತೆ. ಇದೇ ಥರ ವಿಡಿಯೋಗಳಿಗೆ ನನ್ನ ಚಾನಲ್ನ ನೋಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಬಿಸಿ ಬಿಸಿಯಾಗಿ ಪೂರಿ, ಚಪಾತಿ, ದೋಸೆ, ಮುದ್ದೆಗೆ ಉಳ್ಕೊಬೋದು. Thank you for watching.